ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಅಂದರೆ ಈ ವ್ಲಾಗ್ನ ಶುರು ಮಾಡಿದಾಗ ಅಂದರೆ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಒಂದು 3 ಗಂಟೆ ಹಾಗೆ ಟೈಮ್ ಆಗಿತ್ತು. ನಾನು ಸ್ನಾನ ಮಾಡಿಕೊಂಡು ಕ್ರೀಮ್ ಹಚ್ತಾ ಇದ್ದೆ. ಅಂದರೆ ಇದು ಕ್ರೀಮ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ನಾನೇನೋ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ, ಆದರೆ ನನ್ನ ಮುಖಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಅಂದರೆ ಮೊದಲು ನಾನು ಬೇರೆ ಕ್ರೀಮ್ ಹಚ್ತಾ ಇದ್ದೆ, ಸ್ವಲ್ಪ ಡ್ರೈ ಸ್ಕಿನ್ ಥರ ಆಗೋದು. ಅದಕ್ಕೆ ನಾನು ಮೆಡಿಕಲಲ್ಲಿ ಕೇಳಿದೆ, ಅವ್ರಿಗೆ ಕೇಳಿದೆ ಈ ಥರ ಆಗುತ್ತೆ ಅಂದಿದ್ದಕ್ಕೆ ಅವರು ಈ ಕ್ರೀಮ್ ಕೊಟ್ಟರು ನನಗೆ, ಇದನ್ನು ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು. ಇದನ್ನು ಯೂಸ್ ಮಾಡಿದ್ಮೇಲೆ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಅಂದರೆ ಅಷ್ಟು ಬೇಗ ಮತ್ತೆ ಮುಖ ಡ್ರೈ ಅಂತ ಅನಿಸಲ್ಲ, ಸುಮಾರು ಹೊತ್ತು ಇರುತ್ತೆ. ಅಂದರೆ ಒಂದು ಸಂಜೆವರೆಗೂ ಇರುತ್ತೆ ಹಚ್ಚಿದ್ರೆ. ಇದು ಹಚ್ಬಿಟ್ಟು ನಾನು ಫೇರ್ ಆ್ಯಂಡ್ ಲವ್ಲಿ ಆಗಲಿ ಇಲ್ಲ ಸನ್ಸ್ಕ್ರೀನ್ ಆಗಲಿ ಹಚ್ತೀನಿ. ಅಂದರೆ ವ್ಯಾಪಾರಕ್ಕೆ ಹೋದ್ರೆ ಮಾತ್ರ ಅವೆಲ್ಲ ಹಚ್ಚೋದು, ಇಲ್ಲಾಂದರೆ ಏನು ಹಚ್ಚಲ್ಲ. ಇದೊಂದು ಕ್ರೀಮ್ ಹಚ್ತೀನಿ ಮನೇಲಿದ್ದಾಗ ಅಷ್ಟೇ. ಮತ್ತು ಈಗ ಮಳೆ ಇರೋದ್ರಿಂದ ಕೂದಲು ಒಣಗೋದಿಲ್ಲ, ಹಾಗಾಗಿ ಫ್ಯಾನ್ ಗಾಳಿ ತಳೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಇದೇ ಕ್ರೀಮ್ ನಾನು ಹೇಳಿದ್ದು. ಈ ಫ್ಯಾನ್ ಗಾಳಿ ತಗೊಂಡ್ರು ಅಷ್ಟೇ ಫುಲ್ಲು ಶೀತ ಆಗಿಬಿಡುತ್ತೆ. ಅಂದರೆ ಒಂಥರ ಗೊತ್ತು, ಫ್ಯಾನ್ ಗಾಳಿ ಅಷ್ಟು ತಗೋಬಾರ್ದು ಅಂತ ಹೇಳ್ತಾರೆ. ಒಂಥರ ಕಣ್ಣೆಲ್ಲ ಉರಿಯುತ್ತೆ ತುಂಬ, ಅದು ಕರೆಂಟಲ್ಲಿ ಬರೋ ಗಾಳಿ ಅಲ್ವಾ, ಹಾಗಾಗಿ ಕಣ್ಣೆಲ್ಲ ಉರಿಯುತ್ತೆ. ಆದರೂ ನಾನು ಕೂದಲು ಒಣಗಿಸ್ಲೇಬೇಕು. ಕೂದಲು ಒಣಗಿಸಿಲ್ಲ ಅಂದರೆ ನನಗೆ ನಿಜವಾಗ್ಲೂ ಇರೋದಕ್ಕಾಗೋದಿಲ್ಲ. ಅಂದರೆ ಫುಲ್ಲು ಪೇಷಂಟಾಗಿ ಮಲ್ಕೊಬಿಡ್ತೀನಿ ನಾನು. ಅದಕ್ಕೋಸ್ಕರ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೂದಲು ಒಣಗಿಸ್ಕೊಂಡು ಸುಮ್ಮನೆ ಕೂತಿದ್ದೀನಿ ಇಲ್ಲಿ. ಕೂದಲೆಲ್ಲ ಒಣಗಿಸಿದ್ಮೇಲೆ ನಾನು ಯೋಚನೆ ಮಾಡ್ತಾಯಿದ್ದೆ, ಏನಪ್ಪ ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು. ಹೇಳ್ಬೇಕಂದ್ರೆ ನಮ್ಮ ಅಮ್ಮ ಇದ್ರೇ ಅಡುಗೆ ಮಾಡ್ಕೊಳ್ಳುತ್ತೆ, ನಾನೇನು ಅಡುಗೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ನಮ್ಮ ಅಮ್ಮನೂ ನೀನೇ ಏನಾದರೂ ಮಾಡು ಅಂತ ಹಾಗಾಗಿ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಅನ್ನಿಸ್ತು ಸುಮ್ಮನೆ ಸಿಂಪಲಾಗಿ ಬೇಳೆ ರಸ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ತುಂಬ ದಿನ ಆಗಿತ್ತು ನಮ್ಮ ಮನೇಲಿ ಮಾಡಿ. ಹೀಗೆ ಅಡುಗೆ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಒಳಗೆ ಹೋಗ್ತಾ ಇದ್ದೀನಿ, ಸಡನ್ನಾಗಿ ಕರೆಂಟ್ ಹೋಗ್ಬಿಡ್ತು ಫ್ರೆಂಡ್ಸ್. ಕರೆಂಟ್ ಹೊಂಟೋಯ್ತಾ. ನನ್ನ ಮೊಬೈಲಲ್ಲಿ ಟಾರ್ಚ್ ಬೇರೆ ಬರೋದಿಲ್ಲ. ಅದು ಲಾಸ್ಟ್ ಟೈಮ್ ಫೋನ್ ರಿಪೇರಿ ಆದಾಗ ಮೊಬೈಲ್ ಟಾರ್ಚು ಹೊಂಟೋಗಿದೆ. ಎಷ್ಟು ಸರಿ ರೆಡಿ ಮಾಡಿಸಿದ್ರು ಅದು ಮಾತ್ರ ಸರಿ ಹೋಗಿಲ್ಲ. ಯಾವುದಾದ್ರೂ ಒಂದು ಫೋನ್ ತಗೊಳ್ಳೋಣ ಅಂದರೆ ಅದಕ್ಕೆ ಟೈಮೇ ಕೂಡ ಬರ್ತಾ ಇಲ್ಲ. ಅದಕ್ಕೆ ಯಾವಾಗ ಟೈಮ್ ಕೂಡ ಬರುತ್ತೋ ಗೊತ್ತಿಲ್ಲ ನನಗೆ. ಸರಿ ಅಂತ ಹೇಳ್ಬಿಟ್ಟು ಒಂದು ಕ್ಯಾಂಡಲ್ ಇತ್ತು ಮನೇಲಿ, ಅದನ್ನು ಕಚ್ತಾ ಇದ್ದೆ ನಾನು. ನಾವು ಈ ಥರ ಕ್ಯಾಂಡಲ್ಗಳನ್ನು ಚಿಕ್ಕ ವಯಸ್ಸಲ್ಲಿ ಈ ಥರ ಅದ್ರ ತೊಟ್ಟೆಲ್ಲ ಕೈ ಮೇಲೆ ಹಾಕ್ಕೊಂಡು ಸುಡುತ್ತೆ ಸುಡುತ್ತೆ ಅಂತ ಡ್ರಾಮಾ ಮಾಡ್ತಿದ್ದೋ ಅಲ್ವಾ. ಅಂದರೆ ಆವಾಗ ದೀಪ ಎಲ್ಲ ಹಚ್ತಿದ್ರಲ್ಲ ಮನೆಗಳಲ್ಲಿ, ಆವಾಗ ಈ ಕ್ಯಾಂಡ್ಲು ಏನೋ ಒಂಥರ ಖುಷಿ ನಮಗೆ ಹೇಳ್ಬೇಕಾದ್ರೆ. ಸುಮ್ಮನೆ ಮನೇಲಿ ಕ್ಯಾಂಡ್ಲ್ ಉರ್ಸೋದಕ್ಕಿಂತ ಕೈ ಮೇಲೆ ಜಾಸ್ತಿ ತೊಟ್ಟಾಕಿಸ್ಬಿಟ್ಟು ಏನೋ ಸುಡ್ತು 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 ಅಂತ ಡ್ರಾಮಾ ಮಾಡ್ತಿದ್ದೋ ನಾವು ಆವಾಗ. ಅಂದರೆ ಆವಾಗ ಒಂಥರ ಚೆನ್ನಾಗಿತ್ತು. ಈಗ ನೋಡಿ, ಅಕಸ್ಮಾತ್ ಕರೆಂಟ್ ಇಲ್ಲಾಂದರೆ ಮಾತ್ರ ಈ ಥರ ಯೂಸ್ ಮಾಡೋದಷ್ಟೇ, ಇಲ್ಲಾಂದ್ರಿಲ್ಲ. ಹಾಗೆ ಮಾತಾಡ್ತಾ ಇದ್ದೆ, ಕರೆಂಟ್ ಬಂದುಬಿಡ್ತು ಸಡನ್ನಾಗಿ. ಅಂದರೆ ಈ ಕರೆಂಟು ಈ ಮಳೆ ಸ್ವಲ್ಪ ಬರ್ತಾ ಇದೆಯಲ್ಲ, ಯಾವಾಗ ಇರುತ್ತೆ ಯಾವಾಗ ಹೋಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಡೋರ್ ಕ್ಲೋಸ್ ಮಾಡೋಕ್ಕೆ ಹೋದೆ. ಯಾಕಂದರೆ ನಮ್ಮ ಅಮ್ಮನೂ ನಮ್ಮ ಮಕ್ಕಳು ಇರಲಿಲ್ಲ, ಅಕಸ್ಮಾತ್ ಯಾರಾದರೂ ಬಂದರೂ ಸಡನ್ನಾಗಿ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವು ಈ ಕಡೆ ಅಡುಗೆ ಮನೇಲಿ ಇರ್ತೀವಲ್ಲ, ಹಾಗಾಗಿ ಡೋರ್ ಕ್ಲೋಸ್ ಮಾಡಿದೆ. ಮತ್ತು ಒಳಗೆ ಬಂದುಬಿಟ್ಟು ಅದೇ ಬೇಳೆ ಮತ್ತು ಟೊಮೊಟೊ 2 ಬೇಯಕ್ಕೆ ಇಟ್ಟಿದ್ದೀನಿ. 1 ಟೈಮ್ಗೆ ಅಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡ್ತಾಯಿದ್ದೀನಿ. 2 ಟೊಮೊಟೊ, 100 ಗ್ರಾಮ್ ಅಷ್ಟು ಬೇಳೆ ಹಾಕಿದ್ದೀನಿ ಅಷ್ಟೇ ನಾನು. ಇದು ಮೊದಲು ಚೆನ್ನಾಗಿ ವಿಸಲ್ಗಳು ತಗೋಬೇಕು. ಅಂದರೆ ಒಂದು 7-8 ವಿಸಲ್ ತೊಗೊಂಡ್ರೆ ಬೇಳೆ ಚೆನ್ನಾಗಿ ಬೆಂದು ಒಡೆದೋಗಿರುತ್ತೆ. ಮತ್ತು ಇದಕ್ಕೆ ಮಸಾಲೆಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಜೀರಿಗೆ ಮೆಣಸು ತಗೊಂಡಿದ್ದೀನಿ. ಜೀರಿಗೆ ಮೆಣಸನ್ನು ಹುರ್ಕೋಬೇಕು. ಮತ್ತು ಸ್ವಲ್ಪ ಹುಣಸೆಹಣ್ಣನ್ನು ನೆನೆ ಹಾಕಿದ್ದೀನಿ ಈಗಲೇ. ಒಂದು ಬೆಳ್ಳುಳ್ಳಿನ ನಾನಿಲ್ಲಿ ಕುಟ್ಕೋತಾ ಇದ್ದೀನಿ. ಇದು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ. ಮತ್ತು ನೋಡಿ ಇಲ್ಲಿ ಇದು ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕಿದ್ರೆ ರಸಮ್ ಮಾತ್ರ ತುಂಬ ಟೇಸ್ಟ್ ಇರುತ್ತೆ. ಆದರೆ ಹೇಳ್ಬೇಕಂದ್ರೆ ಈ ಒಬ್ಬಟ್ಟು ಸಾರು ಅಂತ ಮಾಡ್ತಾರೆ, ನಿಮಗೆ ಗೊತ್ತಿರ್ಬೋದು. ಅಂದರೆ ಈ ಒಬ್ಬಟ್ಟು ಮಾಡಿದಾಗ ಅದ್ರ ನೀರಲ್ಲಿ ಒಬ್ಬಟ್ಟು ಸಾಂಬಾರು ಅಂತ ಮಾಡ್ತಾರೆ. ಇದು ಅದೇ ಥರ ಇರುತ್ತೆ ಸೇಮು. ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಸಾಂಬಾರು ಅಂದರೆ ತುಂಬ ಇಷ್ಟ. ನೋಡಿ ಇಲ್ಲಿ ಇಷ್ಟು ಒಗ್ಗರಣೆಗೆ ತಗೊಂಡಿದ್ದೀನಿ ನಾನು. ಇದು ವಿಸಲ್ಗಳು ಬರಬೇಕು. ಈ ಕುಕ್ಕರಲ್ಲಂತೂ ಅದೇನು ವಿಸಲ್ ಬರೋಕ್ಕೆ ಅಳ್ತಾ ಇರುತ್ತೆ. ಮುಟ್ಟಿ ಮುಟ್ಟಿ ನೋಡ್ತಾ ಇರಬೇಕು ಬರ್ತಾ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಜೀರಿಗೆ ಮೆಣಸು ಎರಡನ್ನೂ ನಾನು ನೀಟಾಗಿ ಹುರ್ಕೋತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಲೈಟಾಗಿ ಹುರ್ಕೋತೀನಿ, ಜಾಸ್ತಿ ಬೇಡ. ಅತಿ ತೀರಾ ಹುರ್ಕೊಬಿಟ್ರೆ ಸ್ವಲ್ಪ ಬ್ಲಾಕ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟೇ ಇದನ್ನು. ಇದು ಬೆಚ್ಚಗೆ ಮಾಡಿಕೊಂಡು ಕುಟ್ಟಾಣಿ ಇದೆಯಲ್ಲ, ಕುಟ್ಟಾಣಿ ಒಳಗಡೆ ಹಾಕ್ಕೊಳ್ಳೋಣ. ಇವಾಗ ವಿಸಲ್ಗಳು ಬರೋ ಸ್ಟಾರ್ಟ್ ಆಗ್ತಾ ಇದೆ. ಅದರಷ್ಟಕ್ಕೆ ಅದು ಬರಲಿ. ನೋಡಿ ಈ ಥರ ಕುಟ್ಟಾಣಿಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಹಾಕ್ಕೋಬೇಕು. ಇದು ನೋಡಿ ಫ್ರೆಂಡ್, ನಾನು ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಇದನ್ನು ತಗೊಂಡಿದ್ದು. ಎಷ್ಟು ಒಂದು 250 ರೂಪಾಯಿಗೇನೋ ಇದು ತಗೊಂಡಿದ್ದೆ. ಇದು ನಿಜವಾಗ್ಲೂ ತುಂಬ ಯೂಸ್ ಆಗುತ್ತೆ. ಇದಕ್ಕೆ ಮುಂಚೆ ನಮ್ಮ ಮನೇಲಿ ಕಲ್ಲುಗಳಿದ್ದೋ ಕುಟ್ಟಾಣಿಗಳು, ಅವೆಲ್ಲ ಹೊಡೆದೋದು. ಅದೇನು ಗೊತ್ತಾ, ಕಲ್ಲು ಈ ಥರ ಇರುತ್ತಲ್ಲ ಕುಟ್ಟೋದು, ಅದೇನಾದರೂ ಒಂದು ಚೂರು ಕೆಳಗಡೆ ಬಿದ್ದೋದ್ರೂ ಹೋಯ್ತು ಅಂತಲೇ
ಮತ್ತು ಇದು ನೋಡಿ ನಾನು ಇದರಲ್ಲಿ ಫಸ್ಟು ಪುಡಿ ಆಗುತ್ತಾ ಇಲ್ವಾ ಅಂತ ಅಂದ್ಕೊಂಡು ಡೌಟಲ್ಲೇ ತಾಂಡಿದ್ದೆ ಇದು ಹೇಳ್ಬೇಕಂದ್ರೆ ಚೆನ್ನಾಗಿ ಬಾಳಿಕೆ ಬಂತು. ಮೊದಲು ಇದ್ರ ಕುಟ್ಟೋದು ಮುರಿದೋಗಿತ್ತು ಹೇಳ್ಬೇಕಂದ್ರೆ ಸಿಲ್ವರ್ದು, ಅಂದರೆ ತಂದಿದ್ದು ಒಂದು 2 ದಿವಸಕ್ಕೆ ಮುರಿದೋಯ್ತು. ನಾನು ಅದನ್ನು ಕೊಟ್ಬಿಟ್ಟು ಬೇರೆದು ತಗೊಂಡೆ, ಬೇರೆದು ವಾಪಸ್ ಇಸ್ಕೊಬಂದೆ ಅವ್ರ ಹತ್ರ. ಇದು ತಗೊಳ್ಳಿ ಮುರಿದೋಯ್ತು ಅಂದಿದ್ದಕ್ಕೆ ಪಾಪ ಕೊಟ್ಟರು ಅವರು. ಈಗ ನೋಡಿ ಬೇಳೆ ಟೊಮೊಟೊ ಚೆನ್ನಾಗಿ ಬೆಂದಿದೆ. ಒಂದು ಕಡೆ ಒಗ್ಗರಣೆ ಹಾಕೋದಕ್ಕೆ ನಾನಿಲ್ಲಿ ನೋಡಿ ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಒಣಗಿರೋ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಇಷ್ಟನ್ನು ಹಾಕಿ ಬೆಳ್ಳುಳ್ಳಿನೂ ಹಾಕಿ ಇದನ್ನು ಚೆನ್ನಾಗಿ ಒಗ್ಗರಣೆ ತಾಂಡಿದ್ದೀನಿ. ಇವಾಗ ನಾನು ಬೇಯಿಸಿರೋ ಅಂಥ ಬೇಳೆ ಮತ್ತು ಟೊಮೊಟೊ ಎರಡೂ ಹಾಕಿಬಿಟ್ಟು ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿ ಮತ್ತು ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮತ್ತು ಏನು ನಾನು ಕುಟ್ಟಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಘಮ ಘಮ ಅಂತ ಇದೆ ಅಂದರೆ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇದ್ರ ಮುಂದೆ ಯಾವ ಊಟನೂ ವೇಸ್ಟೇ ಹೇಳಬೇಕಂದ್ರೆ. ಈ ಥರ ಸಿಂಪಲ್ ಅಡುಗೆಗಳು ತುಂಬ ಈಸಿಯಾಗಿ ತುಂಬ ಕಮ್ಮಿ ಸಮಯದಲ್ಲಿ ಬೇಗ ಮಾಡ್ಕೋಬೋದು ಹೇಳ್ಬೇಕಂದ್ರೆ. ಅಯ್ಯೋ ಯಾರು ಅಡುಗೆ ಮಾಡ್ತಾರಪ್ಪ ಅಂತ ಯೋಚನೆ ಮಾಡಬೇಕಾದ್ರೆ ಈ ಥರ ಅಡುಗೆಗಳನ್ನು ತುಂಬ ಬೇಗ ಈಸಿಯಾಗಿ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಳುಗಳು ಅಷ್ಟೇ ಈ ಸಾಂಬಾರನ್ನ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆ ಮಕ್ಳುಗಳಿಗೆ ಈ ಸಾರು ಅಂದರೆ ತುಂಬ ಇಷ್ಟ ಹೇಳ್ಬೇಕಂದ್ರೆ. ನಮ್ಮ ಚಿಕ್ಕವ್ರಿಗಂತೂ ಇದು ತುಂಬ ಇಷ್ಟ ಈ ಥರ ಸಾಂಬಾರುಗಳು. ಅವ್ರಿಗೇನಂದರೆ ಜಾಸ್ತಿ ತರಕಾರಿ ಇರಬಾರ್ದು, ಅಂದರೆ ಪ್ರತಿಯೊಂದನ್ನು ಹಾಯ್ತಾರೆ ಅವರು, ಇದರಲ್ಲೂ ಹಾಯ್ತಾರೆ. ಇವಾಗ ಚೆನ್ನಾಗಿ ಕುದೀತಲ್ವ, ಇವಾಗ ಹುಣಸೆ ಹುಳಿನ ನಾನು ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ಹಾಕಿದ್ಮೇಲೆ ಇದನ್ನು ಕುದ್ಸೋಕ್ಕೆ ಹೋಗಬಾರ್ದು, ಯಾಕಂದರೆ ಇದು ಕಹಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಬೆಂದಿತ್ತಲ್ವ ಸ್ವಲ್ಪ ಹುಣಸೆ ಹುಳಿ ಹಾಕ್ಬಿಟ್ಟು ಅದು ಕುದಿಯೋಕ್ಕೆ ಮುಂಚೆನೇ ಇದನ್ನು ಆಫ್ ಮಾಡಬೇಕು. ಇವಾಗ ನೋಡಿ ಸಾಂಬಾರು ರೆಡಿಯಾಗಿದೆ. ಗಮ್ ಅಂತ ಇದೆ ಫ್ರೆಂಡ್ಸ್ ನಿಜವಾಗ್ಲೂ. ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಪ್ಪಳ ಇಟ್ಕೊಂಡು ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಮತ್ತು ಸಾಂಬಾರೆಲ್ಲ ಮಾಡಾದ್ಮೇಲೆ ಇನ್ನೇನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ಸ್ವಲ್ಪ ಅಂದರೆ ಹಪ್ಪಳ ಇದ್ದೋ, ಮೊನ್ನೆ ನಾವು ಇದಕ್ಕೆ ಹೋಗಿದ್ವಲ್ಲ ಔತರ್ ಶೋ, ಅಲ್ಲಿ ವೆರೈಟಿ ಹಪ್ಪಳಗಳು ಮಾಡ್ತಾಯಿದ್ರಪ್ಪ. ಬೆಳ್ಳುಳ್ಳಿ ಹಪ್ಪಳ ಅಂತೆ, ಆಮೇಲೆ ಖಾರದ ಹಪ್ಪಳ ಅಂತೆ, ಅದು ಏನೇನೋ ಹಪ್ಪಳಗಳು ಮಾಡ್ತಾಯಿದ್ರು. ಅದನ್ನು ನನ್ನ ಮಕ್ಕಳು ತಗೊಬಂದಿದ್ರು. ಅಂದರೆ ಸುಮಾರು ಪ್ಯಾಕೆಟ್ಗಳನ್ನು ತಗೊಂಡ್ರು. ಒಂದೇ ಜಾಗದಲ್ಲಿ ಒಂದು 400 ರೂಪಾಯಿ ಐಟಮ್ ತೊಗೊಂಡ್ರು ಅವರು. ನೋಡಿ ಇಲ್ಲಿ ಹಪ್ಪಳ ಮತ್ತು ಏನೇನೋ ವೆರೈಟಿ ಇದೆ ಇದರಲ್ಲಿ. ಹೇಳ್ಬೇಕಂದ್ರೆ ನನಗೆ ಹೊರಗಡೆ ಹೋಗಿ ದುಡ್ಡು ಖರ್ಚು ಮಾಡೋಕ್ಕೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ನನಗೆ ಗೊತ್ತು ದುಡ್ಡಿನ ಬೆಲೆ. 10 ರೂಪಾಯಿ ದುಡಿಯೋದಕ್ಕೂ ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಈ ಮಕ್ಳೇನು ಮಾಡ್ತಾರೆ, ನಮ್ಮಮ್ಮ ಮತ್ತು ನಾನು ಕೊಟ್ಟಿರ್ತೀವಲ್ಲ ದುಡ್ಡನ್ನು, ಅದನ್ನು ಜೋಡಿಸಿ ಇಟ್ಕೊಂಡಿರ್ತಾರೆ. ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ಖರ್ಚು ಮಾಡಿಬಿಡ್ತಾರೆ ಅವರು. ಅದೇ ಥರ ಮಾಡೋದು ನಮ್ಮ ಮನೇಲಿ. ಮತ್ತು ನನ್ನ ಮಗಳು ಸ್ವಲ್ಪ ಇಲ್ಲಿ ಹೋಮ್ವರ್ಕ್ ಮಾಡ್ಕೋತಾ ಇದ್ಲು. ಹೋಮ್ವರ್ಕ್ ಮಾಡ್ಕೊಂಡಾದ್ಮೇಲೆ ನಾನು ಇನ್ನೇನು ಊಟ ಮಾಡೋದಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಡು ಮತ್ತಿದು ಸ್ವಲ್ಪ ಮಾರ್ನಿಂಗ್ ವೀಡಿಯೋನ ನಾನು ಇದರಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. ಇವಾಗ ಎದ್ಬಿಟ್ಟು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಯಾಕಂದರೆ ಫುಲ್ಲು ಒಂಥರ ತಲೆ ಭಾರ ಆಗಿಬಿಟ್ಟಿದೆ. ಅಂದರೆ ನಿನ್ನೆ ಮಳೆಯಲ್ಲೆಲ್ಲ ಸ್ನಾನ ಮಾಡಿದ್ದಲ್ಲ, ಹಾಗಾಗಿ ತಲೆ ಭಾರ ಆಗಿತ್ತು. ಕಾಫಿ ಕುಡಿದ್ರೇ ಸ್ವಲ್ಪ ಸಮಾಧಾನ ಆಗೋದು ನನಗೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಲು ತರಕ್ಕೆ ಕಳಿಸಿದೆ. ಹಾಲು ತರಕ್ಕೆ ಹೋದವ್ರು ಇನ್ನೂ ಬಂದಿರಲಿಲ್ಲ. ಆಮೇಲೆ ನಾನೇ ಹೋಗಿ ನೋಡಿದೆ, ಒಂದು ಅಂಗಡಿಲಿ ಹಾಲು ಖಾಲಿಯಾಗಿತ್ತಂತೆ. ಅದಕ್ಕೋಸ್ಕರ ಬೇರೆ ಅಂಗಡಿಗೆ ಹೋಗಿ ಹಾಲು ತಗೊಂಡು ಬರ್ತಾಯಿದ್ರು ನಿಧಾನಕ್ಕೆ. ಹಾಗೆ ಒಂದು ಬಿಂದಿಗೆ ನೀರು ತಗೊಬಂದೆ ಹೋಗ್ಬಿಟ್ಟು. ಯಾಕಂದರೆ ಅಡುಗೆ ಮಾಡೋದಕ್ಕೆ ನೀರು ಬರುತ್ತೆ ಇಲ್ಲಿ, ಮತ್ತು ನಾವು ಕುಡಿಯೋಕ್ಕೆ ಅಷ್ಟೇ ಇದು ಕಾಯಿನ್ ನೀರು ಬರ್ತಲ್ಲ ಅದನ್ನು ಯೂಸ್ ಮಾಡ್ತೀವಿ. ಈ ಅಡುಗೆ ಮಾಡೋದಕ್ಕೆಲ್ಲ ಮನೆ ಹತ್ರನೇ ಬರುತ್ತೆ. 2 ದಿವಸಕ್ಕೊಂದು ಸರಿ ನೀರು ಬರ್ತವೆ. ಆ ನೀರನ್ನು ನಾವು ಯೂಸ್ ಮಾಡೋದು. ಅಂದರೆ ಒಂದು ಬಿಂದಿಗೆ ಇಟ್ಕೊಂಡ್ರೆ 2-3 ದಿನ ಆಗುತ್ತೆ. ನಾವು ಜಾಸ್ತಿ ಅಡುಗೆ ಮಾಡ್ದಂಗೆ ಅದು ಖಾಲಿ ಆಗುತ್ತೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಮತ್ತು ನೋಡಿ ನಾನು ಹೇಳಿಲ್ವ ಕಾಫಿ ಮಾಡ್ಕೊಂಡು, ನಾನು ಏನು ಗೊತ್ತಾ, ಕಾಫಿ ನಾನು ಕುಡಿಯೋಲ್ಲ. ಕುಡಿದ್ರೆ ಈ ಥರ ಕುಡಿದ್ರೇ ನನಗೆ ಸಮಾಧಾನ ಆಗೋದು. ಒಂದು ಚೂರೆಲ್ಲ ಕುಡಿದ್ರೆ ನನಗೆ ಕುಡ್ದಂಗೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ದೊಡ್ಡ ಗ್ಲಾಸಲ್ಲಿ ಕಾಫಿ ಕುಡಿತೀನಿ. ಅಂದರೆ 15 ದಿವಸಕ್ಕೋ ವಾರಕ್ಕೊಂದ್ಸರಿ ಕುಡಿತೀನೋ ಗೊತ್ತಿಲ್ಲ, ಈ ಥರ ದೊಡ್ಡ ಗ್ಲಾಸಲ್ಲಿ ಕುಡಿದ್ರೇ ಒಂಥರ ಸಮಾಧಾನ ನನಗೆ. ನಾನೇ ಅಲ್ಲ, ತುಂಬ ಜನ ಇದೇ ಥರ ಇರ್ತಾರೆ. ಮತ್ತು ಸರಿ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.